ಮೊನ್ನೆ ಕರೆಯಲಾಗಿದ್ದ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯ ಬಿಲ್ ಪಾಸ್ ಆಗದೇ ಇರುವಂತಹ ವಿಚಾರ ಇದೆಯಲ್ಲ, ಇದು ರಾಷ್ಟ್ರ ರಾಜಕಾರಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲೂ ಕೂಡ ಬಹಳ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಯಾಕೆ ಅಂತ ಅಂದ್ರೆ, ಕೆಲ ರಾಜ್ಯಗಳಲ್ಲಿ ಚುನಾವಣೆ ಈಗ ಸದ್ಯ ನಡೀತಾ ಇರುವಂತಹ ಕಾರಣದಿಂದಾಗಿ ಆ ಚುನಾವಣಾ ಪ್ರಚಾರದಲ್ಲಿ ಇದೇ ಪ್ರಮುಖ ವಿಚಾರ ಆಗಿದೆ. ಅದೇನೋ ಅನ್ನೋದನ್ನ ನಂತರದ ಹೇಳ್ತೀವಿ. ಬಟ್ ರಾಜ್ಯದಲ್ಲಿ ಈ ವಿಚಾರ ಹೇಗೆ ಪ್ರಸ್ತಾಪ ಆಗ್ತಾ ಇದೆ? ಯಾವಾಗ ರಾಜ್ಯ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಅನ್ನ ಮಹಿಳಾ ವಿರೋಧಿ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಪಟ್ಟರೋ, ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಯಾಕೆ ನಾವು ಆ ಬಿಲ್ ಅನ್ನ ರಿಜೆಕ್ಟ್ ಮಾಡಬೇಕಾಗಿ ಬಂತು ಅನ್ನುವಂತ ವಿವರಣೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರ ದಕ್ಷಿಣ ಅನ್ನುವಂತ ಬಹಳಷ್ಟು ವಿವರಣೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಈ ಮಾತಾಡುವಂತ ಬರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರ ಪತ್ನಿಯ ವಿಚಾರವನ್ನ ಕೂಡ ಪ್ರಸ್ತಾಪಕ್ಕೆ ತಂದಿದ್ದಾರೆ. ಪತ್ನಿ ಯಾರು, ಏನು, ಎಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಇವರು ಮಹಿಳೆಯರನ್ನು ರಕ್ಷಣೆ ಮಾಡೋಕೆ ಬರ್ತಾರೆ ಅಂತ ಅನ್ನುವಂಥ ಹೇಳಿಕೆಗಳಿದೆಯಲ್ಲ, ಇದು ಸಹಜವಾಗಿ ಬಿಜೆಪಿ ನಾಯಕರುಗಳ ಸಿಟ್ಟಿಗೂ ಕಾರಣ ಆಗ್ತಾ ಇದೆ. ಮಾತು ಬಹಳಷ್ಟು ತೀಕ್ಷ್ಣತೆಯನ್ನ ಪಡ್ಕೊಳ್ತಾ ಇದೆ ಎರಡೂ ಕಡೆ ನಾಯಕರುಗಳು ಮಾತನಾಡುವಂತ ಸಂದರ್ಭದಲ್ಲಿ. ಬನ್ನಿ ಈ ವಿಚಾರವಾಗಿ ಏನೇನ್ ಆಗ್ತಾ ಇದೆ ರಾಜ್ಯದಲ್ಲಿ ನೋಡ್ಕೊಂಬೋಣ. बहुमत द्वारा पारित नहीं हुआ। कांग्रेस सदन में भ्रूण हत्या कर दी। कांग्रेस पार्टी इनिशिएटेड, वी सपोर्टेड। सभी माताओं क्षमा प्रार्थी हूँ। ಮಹಿಳೆಯರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರದ ಮೇಲೆ ಕೇಳಬೇಕು. ದೇಶದ ಮಹಿಳೆಯರಿಗೆ ಮಾಡಿದಂತ ಅಗೌರವ ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಮಹಿಳಾ ವಿರೋಧಿ ನೀತಿ ಇದು. ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ರಾಜಕಾರಣದಲ್ಲಿ ಮಹಿಳಾ ಮೀಸಲು ವಿಚಾರ ಬಹುಕಾಲದ ಬೇಡಿಕೆ. ಆಗಾಗ ಈ ಮಸೂದೆ ಮುನ್ನೆಲೆಗೆ ಬಂದು ಹೋಗಿದ್ದಿದೆ. ಈ ಬಾರಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರಗಳ ಮರುವಿಂಗಡಣೆಯನ್ನ ಏಕಕಾಲಕ್ಕೆ ಅಂದ್ರೆ ಒಂದೊಂದಕ್ಕೆ ತಳುಕು ಹಾಕಿ ಜಾರಿಗೊಳಿಸಲು ಮುಂದಾಗಿತ್ತು. ಆದ್ರೆ ಈ ಬಿಲ್ ಬಿದ್ದಿದ್ದು ಸದ್ಯದ ಇತಿಹಾಸ. ಆದ್ರೆ ಮಹಿಳಾ ಮೀಸಲಾತಿ ವಿಚಾರವನ್ನ ವಿಪಕ್ಷಗಳು ಸೋಲಿಸಿರೋದೇ ಬಿಜೆಪಿಗೆ ಅಸ್ತ್ರದಂತಾಗಿದೆ. ಚುನಾವಣಾ ಕಣದಲ್ಲಿ ಕೇಸರಿ ಕಲಿಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಮಹಿಳಾ ವಿರೋಧಿ ಹಣೆಪಟ್ಟಿ ಕಟ್ತಿದೆ. ಇದಕ್ಕೆ ವಿಪಕ್ಷಗಳ ತಿರುಗೇಟು ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ರಾಜ್ಯ ರಾಜಕಾರಣದಲ್ಲಿನ ವಾಕ್ಸಮರದ ಬಗ್ಗೆ ತೋರಿಸ್ತೀವಿ ನೋಡಿ. ರಾಜ್ಯ ರಾಜಕಾರಣದ ರಣಕಲಿಗಳು ಮಹಿಳಾ ಮೀಸಲಾತಿ ವಿಚಾರದ ದಂಗಲ್ಗೆ ಧುಮುಕಿದ್ದಾರೆ. ಎದುರಾಳಿಗಳು ಆಡ್ತಿರೋ ಪ್ರತಿ ಮಾತಿಗೂ ಕೌಂಟರ್ ಕೊಡ್ತಿದ್ದಾರೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಿನಿಂದಲೇ ಈ ಸ್ಟೋರಿ ಶುರು ಮಾಡೋಣ. ನಿನ್ನೆ ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿ ವಿಚಾರದ ಬಗ್ಗೆ ಮಾತನಾಡಿದ್ರು. ಕಾಂಗ್ರೆಸ್ ಮಾಡಿದ್ದ ವಿರೋಧಕ್ಕೆ ಭ್ರೂಣ ಹತ್ಯೆ ಎಂಬ ಟೈಟಲ್ ಕೊಟ್ಟಿದ್ರು. ಈ ಮಾತಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮೀಸಲು ವಿಚಾರವೇ ಕಾಂಗ್ರೆಸ್ನ ಕೂಸು ಎಂದಿದ್ದಾರೆ. इस ईमानदार प्रयास की कांग्रेस और उसके सहयोगियों ने सदन में पूरे देश के सामने भ्रूण हत्या कर दी है. Regarding the women reservation bill, it is the baby of the Congress party. Congress party initiated, we supported. Now this was not the time. They should have discussed with the opposition party. ಇಷ್ಟು ಮಾತ್ರವಲ್ಲ, ಮೀಸಲಾತಿ ಜಾರಿಗೆ ಮಾಡೋಕೆ ಆಗ್ಲಿಲ್ವಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ದೇಶದ ಮಹಿಳೆಯರ ಕ್ಷಮೆ ಯಾಚಿಸಿದ್ರು. ಈ ಮಾತಿಗೆ ಪ್ರಿಯಾಂಕ್ ಖರ್ಗೆ ತಿವಿಯುವ ಕೆಲಸ ಮಾಡಿದ್ದಾರೆ. हमारे भरसक प्रयास के बावजूद हम सफल नहीं हो मैं इसके लिए सभी माताओं बहनों उनसे मैं क्षमा प्रार्थी हूँ. ಕ್ಷಮೆ ಕೇಳಿದ್ರಲ್ಲ ಎಲ್ಲ ನಮ್ಮ ಅಕ್ಕ ತಂಗಿಯರೇ ತಾಯಂದಿರ ಜೊತೆ ಕೇಳಬೇಕು. ನಿಜವಾಗ್ಲೂ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೇಳಬೇಕು. ಅವರು ಹತ್ರಾಸಿಗೂ ಕೇಳಬೇಕು, ಉನ್ನಾವಿಗೆ ಕೇಳಬೇಕು, ಮಹಿಳೆಯರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರದ ಮೇಲೆ ಕೇಳಬೇಕು. ಇನ್ನು ಮುಂದುವರೆದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಮಾಡಿರೋ ವಿರೋಧವನ್ನ ನಾರಿಯರಿಗೆ ಬಗೆದ ದ್ರೋಹ ಅಂತ ಕರೆದಿದ್ದಾರೆ. ಎನ್ಡಿಎ ಮಿತ್ರಕೂಟದ ಈ ಮಾತು ಸಿಎಂ ಸಿದ್ದರಾಮಯ್ಯರನ್ನ ಕೆರಳಿಸಿದೆ. ನಮ್ಮ ವಿರೋಧ ಮೀಸಲಾತಿಗಲ್ಲ ಎಂದಿದ್ದಾರೆ. ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂಥ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಲಿಮಿಟೇಷನ್ ಸೇರಿಸಿ ತಗೊಬಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಇದೇ ಮಾತು ಬೇರೆ ದಾಟಿಯಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಸಿಎಂ ಸಿದ್ದರಾಮಯ್ಯರ ಮಧ್ಯೆ ಮಾತಿನ ಕದನಕ್ಕೆ ದಾರಿ ಮಾಡಿಕೊಟ್ಟಿದೆ.
ನಮ್ಮ ಹೆಣ್ಮಕ್ಳು ಕೂಡ ಸಂಸತ್ತಿನಲ್ಲಿ, ನಮ್ಮ ವಿಧಾನಸಭೆಗಳಲ್ಲಿ ಅವರು ಕೂಡ ಶಾಸಕಿಯರಾಗಿ, ಸಂಸದರಾಗಿ ಬರಲಿ ಎನ್ನುವಂತ ನಮ್ಮ ಉದ್ದೇಶ ಏನಿತ್ತು, ಅದನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದೆ. ಮಹಿಳಾ ಮೀಸಲಾತಿಯನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಇನ್ನು ರಾಜ್ಯ ರಾಜಕಾರಣದ ಮಾತಿನ ಕದನದಲ್ಲಿ ಆಗಾಗ ಎದುರಾಗೋ ಡಿಕೆ ಹಾಗೂ ಎಚ್ಡಿಕೆ ಮಧ್ಯೆಯೂ ವಾಕ್ಸಮರ ಶುರುವಾಗಿದೆ. ವಿಪಕ್ಷಗಳನ್ನ ಸಭೆಗೆ ಕರೆದಿಲ್ಲ ಎಂದಿದ್ದ ಬಂಡೆ ಮಾತಿಗೆ ದಳಪತಿ ಸಿಡಿದೆದ್ದಿದ್ದಾರೆ. ಇದರ ಜೊತೆಗೆ ಜಿಬಿಎ ಪಾಲಿಕೆಗಳ ವಿಚಾರವನ್ನ ಎಳೆದು ತಂದಿದ್ದಾರೆ. ನಮ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಕ್ ಕೊಟ್ಟಿದ್ರಲ್ಲ, ಇದನ್ನ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಪಕ್ಷಗಳ ಸಭೆನೆ ಕರೆದ್ರೂ ಬರ್ಲಿಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿನ. ಯಾವ ಆಧಾರದ ಮೇಲೆ ಇವತ್ತು ಶಿವಕುಮಾರ್ ಅವರ ಆದೇಶದ ಮೇರೆಗೆ ಆಗಿದೆಯೋ ಇಲ್ಲ ಎಲ್ಲ ಮೆಂಬರ್ಗಳನ್ನ ಕೂರಿಸ್ಕೊಂಡು ಎಲ್ಲ ಪಕ್ಷಗಳು ಕೂರಿಸ್ಕೊಂಡು ಮಾಡಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಡಿಕೆ ಶಿವಕುಮಾರ್ ಯಾರು ಮಹಿಳಾ ವಿರೋಧಿಗಳು ಅನ್ನೋ ಚರ್ಚೆಯ ಕದನಕ್ಕೆ ಧುಮುಕಿದ್ದಾರೆ. ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಮಹಿಳಾ ವಿರೋಧಿ ಅವರು ಇದನ್ನ ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ. ರಾಜಕೀಯ ರಣರಂಗದಲ್ಲಿ ಸದ್ಯ ಮಹಿಳಾ ಮೀಸಲಾತಿಯ ಮಲ್ಲಯುದ್ಧ ಜೋರಾಗ್ತಿದೆ. ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯದಿಂದ ಶುರುವಾದ ಈ ಸಮರ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕಿದೆ. ಹರೀಶ್ ಈರಣ್ಣ ಜೊತೆ ಸುನೀಲ್, TV9 ಬೆಂಗಳೂರು.